ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸಮಾಜ ವಿಜ್ಞಾನದಲ್ಲಿ ಆಲ್ರೆಡಿ ಒಂದು ನಾವು ಹಾಕಿದ್ದೀವಿ, ಅದನ್ನು ಪೂರ್ವ ಪರೀಕ್ಷೆಗಂತ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ತಾವುಗಳು ಪೂರ್ವ ಪರೀಕ್ಷೆಗಾದರೂ ಯೂಸ್ ಮಾಡ್ಕೊಳ್ಬೋದು, ಸಾಫಲ್ಯ ಪರೀಕ್ಷೆಗಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ಒಟ್ಟಾರೆ ಕಲಿಕಾ ಫಲಗಳ ಆಧಾರಿತ ಮೇಲೇ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ತರಗತಿ 7 ವಿಷಯ ಸಮಾಜ ವಿಜ್ಞಾನ. ಪ್ರಶ್ನೆ 1, ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಯಾರಿಗೆಲ್ಲ ನಮ್ಮ ಬಳಿ 4ರಿಂದ 7ನೇ ತರಗತಿಯವರೆಗೆ ಸೇತುಬಂಧದ ಎಲ್ಲ ವಿಷಯಗಳ PDF ಸಿಗ್ತವೆ. ಸೊ ಬೇಕಾದವರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಪ್ರಶ್ನೆ 1 ಇತಿಹಾಸದ ಪ್ರಮುಖ ಆಧಾರಗಳು ಅಂತ. ಸೊ ಇತಿಹಾಸದಲ್ಲಿ 2 ಆಧಾರಗಳು, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಪ್ರಶ್ನೆ 2, ಹಳೆ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಹಳೆ ಶಿಲಾಯುಗದ ಮಾನವರ ಉಪಕರಣಗಳು ಒಂದು ಹಿರೇಚಕ್ಕೆ, ಚಾಕು, ಕಲ್ಲುಳ್ಳಿ, ಮೊನೆ ಅಂತ ಬರ್ತದೆ. ಪ್ರಶ್ನೆ 3, ವೇದಗಳನ್ನು ಹೆಸರಿಸಿ ಅಂತ ಕೇಳಿದರು. ಸೊ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವರ್ಣ ವೇದ ಅಂತಕ್ಕಂಥದ್ದು ಒಟ್ಟು 4 ವೇದಗಳು ಬರ್ತವೆ. ಸೊ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. 7ನೇ ತರಗತಿಯ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಸಮಾಜದ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಿದರು. ಪೂರ್ವ ವೇದ ಕಾಲದಲ್ಲಿ ಮಹಿಳಾ ಸ್ಥಾನಮಾನ ಉತ್ತಮವಾಗಿತ್ತು. ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಕುಸಿತ ಕಂಡಿತ್ತು. ಪೂರ್ವ ವೇದ ಕಾಲದಲ್ಲಿ ಸಭಾ, ಸಮಿತಿ ಮತ್ತು ವಿಧಾತ ಅಂತಕ್ಕಂಥ ರಾಜಕೀಯ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವು. ಬಟ್ ಉತ್ತರ ವೇದ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಭಾ, ಸಮಿತಿ ಮತ್ತು ವಿಧಾತಗಳು ಕಾರ್ಯನಿರ್ವಹಿಸಲು ಇಲ್ಲ. ಇನ್ನು ಪೂರ್ವ ವೇದ ಕಾಲದಲ್ಲಿ ಮುಖ್ಯವಾಗಿರ್ತಕ್ಕಂಥ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ ಇತ್ತು. ಬಟ್ ಉತ್ತರ ವೇದ ಕಾಲದಲ್ಲಿ ಯಾವುದೂ ಇರಲಿಲ್ಲ ಪದ್ಧತಿಗಳು. ಬಟ್ ಉತ್ತರ ವೇದ ಕಾಲದಲ್ಲಿ ಏನಾಯ್ತಪ್ಪ ಅಂದರೆ ಈ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿಗಳು ಏನಾಯ್ತಂತಂದರೆ ಆರಂಭವಾದವು ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 5, ಸುಖಿ ರಾಜ್ಯ ಅಂದರೆ ಏನು ಅಂತ ಕೇಳಿದ್ದಾರೆ. ಯಾವುದಕ್ಕೆ ಸುಖಿ ರಾಜ್ಯ ಅಂತ ಕರಿತೀರಿ? ಸೊ ಉತ್ತರ, ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಮತ್ತು ಭದ್ರತೆಯನ್ನು ಎಲ್ಲರಿಗೂ ನೀಡ್ತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥ ರಾಜ್ಯಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸುಖಿ ರಾಜ್ಯ ಅಂತ ಕರಿತೀವಿ ಅಂತಕ್ಕಂಥದ್ದಿತ್ತು. ಇಟ್ಸ್ ವೆರಿ ಈಸಿಯಾಗಿರ್ತಕ್ಕಂಥದ್ದು. ನೀವುಗಳು ಕೂಡ ಏನು ಮಾಡ್ಬೋದಾಗಿತ್ತು, ಆ ಉತ್ತರವನ್ನು ಬರಿಬೋದಾಗಿತ್ತು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಇತ್ತು, ನಮ್ಮ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಹಲವು ಲಕ್ಷಣಗಳಿದ್ದಾವೆ. ಬಟ್ ಅದರಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಒಂದು ಲಿಖಿತ ಸಂವಿಧಾನ, ಜಾತ್ಯತೀತ ತತ್ವಗಳು, ಗಣರಾಜ್ಯ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಸ್ವತಂತ್ರ ನ್ಯಾಯಾಂಗ, ಸಾಮಾಜಿಕ ನ್ಯಾಯ ಸ್ಥಾಪನೆ, ರಾಜ್ಯ ನಿರ್ದೇಶಕ ತತ್ವಗಳು. ಇವೆಲ್ಲವುಗಳು ಕೂಡ ನಾವೇನು ಹೇಳ್ತೀವಪ್ಪ ಅಂತಂದರೆ ನಮ್ಮ ಸಂವಿಧಾನದ ಮೂಲಭೂತ ಲಕ್ಷಣಗಳಲ್ಲಿ ಬರ್ತದೆ ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ 7, ರಾಷ್ಟ್ರೀಯ ಹಬ್ಬಗಳನ್ನು ನಾವೆಲ್ಲ ಏಕೆ ಆಚರಿಸಬೇಕು ಅಂತ ಕೇಳಿದ್ದಾರೆ. ಯಾಕೆ ನಾವೆಲ್ಲ ಆಚರಿಸಬೇಕು ಅಂತಂದರೆ ನಾವೆಲ್ಲ ಸಮಸ್ತ ಜನರು ಒಂದುಗೂಡಲು ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯನ್ನು ಕಾಪಾಡಿಕೊಳ್ಳಲಿಕ್ಕೆ. ಸೊ ನಾವೆಲ್ಲರೂ ಸೇರಿಕೊಂಡು ಏನು ಮಾಡಬೇಕಾಗಿದೆ, ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹಿಸುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಏಕತೆಯನ್ನು ಯಾವೆಲ್ಲ ಅಂಶಗಳು ಪ್ರೋತ್ಸಾಹಿಸ್ತವೆ ಅಂತಂದರೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಜಾತ್ಯತೀತತೆ ಆಗಿರ್ಬೋದು, ಪ್ರಜಾಪ್ರಭುತ್ವ ಆಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ಲಾಂಛನಗಳಾಗಿರ್ಬೋದು, ಪರಸ್ಪರ ಅನ್ಯೋನ್ಯತೆ. ಇವೆಲ್ಲವುಗಳು ಏನಾಗ್ತವಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅನ್ಯೋನ್ಯತೆಯನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಏಕತೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಅಂಶಗಳಲ್ಲಿ ಬರ್ತದೆ. ಸೊ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಇತ್ತು, ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಶ್ವದಲ್ಲಿ ಅತಿ ಎತ್ತರವಾದ ಶಿಖರ ಅಂತಕ್ಕಂಥ ಹೆಗ್ಗಳಿಕೆ ಇರೋದೇ ಅದು ಬಂದುಬಿಟ್ಟು ಮೌಂಟ್ ಎವರೆಸ್ಟ್ ಈಸ್ ದ ರೈಟ್ ಆನ್ಸರ್. ಸೊ ಮೌಂಟ್ ಎವರೆಸ್ಟ್ ಅಂತ ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ. ಭಾರತದ ಎತ್ತರವಾದ ಶಿಖರ ಗೊತ್ತಿರಲಿ, K2, ಅದನ್ನೇ ನಾವೇನಂತೀವಿ ಗಾಡ್ವಿನ್ ಅಸ್ಟೀನ್ ಅಂತಲೂ ಕೂಡ ಕರಿತೀವಿ. ಕಡೆ ಪ್ರಶ್ನೆ, ಪರ್ವತಗಳ ಯಾವುದಾದರೂ 4 ಪ್ರಾಮುಖ್ಯತೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಪರ್ವತಗಳ ಒಂದು ಪ್ರಾಮುಖ್ಯತೆ ಏನಪ್ಪ ಅಂತಂದರೆ 2 ದೇಶಗಳ ನಡುವಿನ ಸ್ವಾಭಾವಿಕ ಗಡಿಗಳನ್ನು ಇವುಗಳ ನಿರ್ಮಾಣವನ್ನು ಮಾಡ್ತಾವೆ. ಆಮೇಲೆ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಆಗರಗಳೇ ಆಗಿದ್ದಾವೆ. ಆಮೇಲೆ ಜಲ ವಿದ್ಯುತ್ ಶಕ್ತಿಯ ತಯಾರಿಕೆಗೆ ಇವು ಸಹಾಯವನ್ನು ಮಾಡ್ತವೆ. ಆಮೇಲೆ ಇವು ಮುಖ್ಯವಾಗಿ ನದಿಗಳ ಉಗಮ ಸ್ಥಾನವಾಗಿದ್ದಾವೆ ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟು 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಪೋಸ್ಟ್ ಟೆಸ್ಟ್
ಅದನ್ನು ಸಾಫಲ್ಯ ಪರೀಕ್ಷೆ. ಸೊ ಬೇಕಾದರೆ ನೀವು ಅದನ್ನು ಪೂರ್ವ ಪರೀಕ್ಷೆಗೂ ಕೂಡ ಬಳಕೆ ಮಾಡ್ಕೊಳ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಅವುಗಳನ್ನು ನೀವೇನು ಮಾಡ್ಬೋದು, ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಪರ್ಚೇಸನ್ನು ಮಾಡಬಹುದು.